ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಚನ್ನಪಟ್ಟಣ ಟು ಕಬ್ಬಾಳು ಮಾರ್ಗವಾಗಿ ಬಂದರೆ ಶನಿಯೂರು ಎಂಬ ಗ್ರಾಮಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಶನಿಯೂರಲ್ಲಿ ಏನೇನು ವಿಶೇಷತೆ ಇದೆ, ಯಾವ ರೀತಿ ವಿಶೇಷತೆ ಇದೆ, ಅಲ್ಲಿ ಯಾವ್ಯಾವ ದೇವರುಗಳಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ದೇವರ ಮಹಿಮೆ ಬಗ್ಗೆ ಏನು, ಅಲ್ಲಿ ಹೋದರೆ ಆ ಪೂಜೆ ಮಾಡ್ತಿದ್ರೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ನಿಮಗೆ ಇವತ್ತು ಹೋಗ್ತಾ ಇದ್ದೀನಿ. ಸೂಪರ್ ಆದಂತಹ ಪ್ಲೇಸ್, ತುಂಬ ಕಣ್ಣಿಗೆ ತಂಪಾದಂತಹ ಪ್ಲೇಸ್, ಅಂಥ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ. ಮೇನ್ ಬಂದಂಥವ್ರಿಗೆ ಇಲ್ಲಿ ಬಟ್ಟೆಗಳನ್ನ ಚೇಂಜ್ ಮಾಡುವಂಥದ್ದು. ಇಲ್ಲಿ ಸ್ವಾಮೀಜಿ ಈಗ ನಾವು ಶಬರಿಮಲೆಗೆ ಹೋಗ್ಬೇಕಾದ್ರೆ ಯಾವ ರೀತಿ ಬಟ್ಟೆ ಹಾಕೋತೀವೋ ಹಾಗೆ ಶನಿದೇವ್ರನ್ನ ನೋಡಬೇಕು ಅಂತಂದ್ರು ಅದೇ ರೀತಿ ಬಟ್ಟೆ ಹಾಕೋಬೇಕು. ಇಲ್ಲಿ ಚೇಂಜ್ ಮಾಡ್ಕುವಂಥದ್ದು. ಮೊನ್ನೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಇದೆ ಇಲ್ಲಿ ನೋಡಿದ್ವಿ ಪರಂಜ್ಯೋತಿ ಶ್ರೀ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದು ಅನಿಯೂರು. ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಗೂಗಲ್ ಮ್ಯಾಪ್ ಮತ್ತು ಫೋನ್ ನಂಬರ್ 2 ಹಾಕಿರ್ತೀನಿ. ಅದಲ್ಲದೆ ಇಲ್ಲಿ ಈಗ ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ನೋಡಿ, ಆ ನಂಬರ್ಗೆ ಫೋನ್ ಮಾಡ್ಕೊಂಡು ಕೂಡ ಇಲ್ಲಿ ಬರ್ಬೋದು. ಒಳ್ಳೆ ಸೂಪರ್ ಪ್ಲೇಸು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳಿ ತೋರ್ತಾ ಹೋಗ್ತೀನಿ. ಬನ್ನಿ. ನೋಡಿ ಸ್ನೇಹಿತರೆ, ಶನಿ ಶಿಂಗನಾಪುರದಲ್ಲಿ ಯಾವ ರೀತಿ ಇದೆ, ಯಾವ ರೀತಿ ಡಿಸೈನ್ ಇದೆ, ಅದೇ ಥರ ಶನಿ ಶಿಂಗನಾಪುರದಲ್ಲಿ ಇರುವಂತಹ ವಿಗ್ರಹವನ್ನು ಇಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಕೂಡ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿ. ಇಲ್ಲಿ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಮಕ್ಕಳಾಗಲಿಲ್ಲ, ಅಥವಾ ನಾವು ಬಡತನದಿಂದ ಶ್ರೀಮಂತನಿಗೆ ಹೋಗಬೇಕು, ಇಲ್ಲ ಅಂತಂದರೆ ನಾವು ಏನಾರು ಮನೆ ಕಟ್ಟಕ್ಕೆ ಅರ್ಧ ನಿಲ್ಸೋಗಿದ್ರೆ ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬ ಅನುಕೂಲವಾಗುವಂತಹ ಶನಿ ಶಿಂಗನಾಪುರದಲ್ಲಿರುವಂತಹ ವಿಗ್ರಹ ರೂಪದಲ್ಲೇ ಇರುವಂತಹ ಶನಿದೇವರ ವಿಗ್ರಹವನ್ನು ನೋಡಿಕೊಂಡು ಬನ್ನಿ. ಮುಂದೆ ಯಾವ್ಯಾವ ದೇವರಿದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಕಡೆ ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಿ? ನಮ್ಮದು ಬಂದು ಹಾಸನ. ನಮ್ಮದು ಬೇಕರಿ ಇದೆ. ನಾವು ಗೌರಿಬಿದನೂರಿಂದ ಇವಾಗ ಬಂದಿರೋದು. ನಾನು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀರಿ. ಏನು ಒಳ್ಳೇದಾಗಿದೆ ಇಲ್ಲಿ ಬಂದು ನಿಮಗೆ? ನಾವು ಫಸ್ಟ್ ಏನೂ ಇಲ್ಲ, ತುಂಬ ಕಷ್ಟದಲ್ಲಿದ್ದು ಇಲ್ಲಿ ಬಂದಮೇಲೆ ನಾನು ಒಂದು 2 ಬೇಕರಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ. ಈಗ ಯೂಟ್ಯೂಬ್ ನೋಡ್ತಾ ಇರುವಂಥವ್ರು ಇಲ್ಲಿಗೆ ಯಾವ ರೀತಿ ಬರಬೇಕು? ಭಕ್ತಿ ಇರಬೇಕು ಮುಖ್ಯವಾಗಿ. ಆಮೇಲೆ ನಮ್ಮ ಗುರುಗಳಿದ್ದಾರೆ, ಅವರು ಮಾರ್ಗದರ್ಶನ ಕೊಡ್ತಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾರೆ. ಅವರಿಂದ ಸಹಾಯ ಪಡ್ಕೊಂಡು ನಾವು ಮುಂದುವರಿಬೇಕು. ಈಗ ನಿಮಗೆ ಏನು ಒಳ್ಳೇದಾಗಿದೆ? ನಮಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಜೀವನದಲ್ಲಿ ತುಂಬ ಕಷ್ಟಗಳೇ ಇದ್ದು ಇವಾಗ ಚೆನ್ನಾಗಿದೆ. ಭಗವಂತ ಎಲ್ಲ ಅನುಕೂಲ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಈಗ ಇಲ್ಲಿ ಬರ್ಬೇಕಂದ್ರೆ ರೂಟ್ ಯಾವ ರೂಟಲ್ಲಿ ಬರಬೇಕು? ಚನ್ನಪಟ್ಟಣ ಬಂದ್ಬಿಟ್ರೆ ಸಾಕು. ಚನ್ನಪಟ್ಟಣ ಬಂದ್ಬಿಟ್ಟು ಕಬ್ಬಾಳ್ ಸಾಪ್ನಲ್ಲಿ ಬಸ್ ಇರ್ತವೆ. ಅಲ್ಲಿಂದ ಬಂದ್ಬಿಟ್ಟು ಅಲ್ಲಿ ಬಸ್ಸಲ್ಲಿ ಹೇಳಿದ್ರೆ ಸಾಕು. ಶನೇಶ್ವರ ದೇವಸ್ಥಾನ, ಹನಿಯೂರಿಂದ ಮುಂದೆ ಶನೇಶ್ವರ ದೇವಸ್ಥಾನ ಅಂದ್ರೆ ಅವೆಲ್ಲ ಶಾಪ್ ಬರ್ತಾರೆ. ಅಂದ್ರೆ ಕಬ್ಬಾಳಪುರ ಮಾರ್ಗದಾಗ ಇಲ್ಲೇ ಬರ್ಬೇಕು. ನಿಮ್ಮ ಹೆಸರು ಏನಂದ್ರೆ? ಗೋಪಾಲ್. ಓಕೆ, ಧನ್ಯವಾದಗಳು. ಇದು ದೊಡ್ಡ ಹೋಮ, ಏನಿದು ಹೋಮಕುಂಡ? ಏನು ಮಾಡ್ತಾರೆ ಇದು? ಇದು ಪ್ರತಿನಿತ್ಯ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ, ಮತ್ತೆ ಯಾವ್ದಾದ್ರು ಕಷ್ಟಗಳು, ಯಾವ್ದಾದ್ರು ಭಕ್ತರು ಅಂತ ಕಷ್ಟದಿದ್ದಾಗ ಇದು ಹೋಮ ಮಾಡ್ಲಿಕ್ಕೆ ಅಂತ ಮಾಡಿರೋದು. ದೇವರ ಪ್ರತಿಷ್ಠಾಪನೆಗೂ ಕೂಡ ಇಲ್ಲೇ ಮಾಡಿಸ್ತೀವಿ. ಅದು ಯಾರ್ಯಾರು ಮಾಡಿಸ್ತಾರೆ? ಇದಕ್ಕೆ ಏನು ಕಷ್ಟಕ್ಕೆ ಪಡ್ತಾರೋ ಯಾವ ಪರಿಹಾರ ಮಾಡಿಸ್ತಾರೆ? ಇವಾಗ ನಂದು ಯಾವ್ದೋ ಗಣ ಹೋಮ ಮಾಡಿಸ್ಬೇಕಿತ್ತು, ನನ್ಗೆ ಯಾವ್ದು ದುಡ್ದಿದ್ದು ಉಳಿತಾ ಇಲ್ಲ, ಶಾಂತಿ ಹೋಮ ಆಗ್ಬೇಕಿತ್ತು. ಅದರಿಂದ ಅಲ್ಲಿ ಅವ್ರು ಇಲ್ಲಿ ಬರ್ತಾರಲ್ಲ, ಗುರುಗಳಿಗೆ ಗೊತ್ತಾಗುತ್ತಲ್ವಾ ಇವ್ರಿಗೆ ಈ ತರ ಮಾಡಿದ್ರೆ ಇದು ಈ ಕಷ್ಟದಿಂದ ಈ ಹೋಮ ಮಾಡೋದ್ರಿಂದ ಇವಾಗ ಪರಿಹಾರ ಆಗುತ್ತೆ ಅಂತ, ಅದಕ್ಕೋಸ್ಕರ ಮಾಡ್ಕೊಂಡಿರೋದು. ಇದು ಮಾಡ್ತೀವಿ ಅದಕ್ಕೋಸ್ಕರ. ನೀವು ಎಷ್ಟು ವರ್ಷದಿಂದ? ನಾನಿಲ್ಲಿ 6 ವರ್ಷದಿಂದನೂ ಇದ್ದೀವಿ. ಇಲ್ಲಿ ಯಾವ್ಯಾವ ಊರಿಂದ ಬರ್ತಾ ಇದ್ರೆ? ಇಲ್ಲಿ ಸುತ್ತಮುತ್ತ ತುಂಬಾ ಹಳ್ಳಿಯಿಂದನೂ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಹೊಸೂರಿಂದ ಬರ್ತಾರೆ, ಸುತ್ತ ತುಮಕೂರಿಂದ ಬರ್ತಾರೆ. ಅವರು ಕೂಡ ಹಾಸನದವರು. ಅವರಿರೋದು ಇದ್ರ ಹತ್ರ ತುಮಕೂರು ಹತ್ರನೇ ಗೌರಿಬಿದನೂರು ಅಂತ ಹೇಳಿ, ಅಲ್ಲಿಂದನೂ ಕೂಡ ಬಂದಿದ್ದಾರೆ. ಅವರನ್ನು ಬರ್ತಾ ಇರ್ತಾರೆ. ಇಲ್ಲಿ ಸುತ್ತ ಊರಿಂದನೂ ಬರ್ತಾರೆ. ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಯಾವ್ದು ನಡೀತಂತಲ್ಲ, ಯಾವಾಗ ನಡೀತದೆ? ಇವಾಗ ನವೆಂಬರ್ ಅಲ್ಲಿ 28, 29, 30 3 ದಿನ ಕೂಡ ಅದು ತುಂಬಾನೇ
ಅಲ್ಲಿ ವಿಜೃಂಭಣೆಯನ್ನು ಮಾಡ್ತೀವಿ. ಹೂವಿನ ಕರಗ ನಡೀತೀವಿ 28ನೇ ತಾರೀಕು ಶನಿದೇವ ದೇವಸ್ಥಾನ ಇದೆ ಬೈಶೆಟ್ಟಿಯಿಂದ. ಅಲ್ಲಿಂದ ಇಲ್ಲಿಗೆ ಹೂವಿನ ಕರಗ ನಡೀತದೆ. ಅಲ್ಲಿಂದ ಇಲ್ಲಿ ಹೂವಿನ ಕರಗ ತರ್ತೀವಿ. ಅದಾದ್ಮೇಲೆ ಮರುದಿನ 29ನೇ ತಾರೀಕು ಅಲ್ಲಿ 35 ಶಿವಲಿಂಗ ಇದೆಯಲ್ಲ, ಅವರಿಗೆ 1800 kg ಭಸ್ಮಾಭಿಷೇಕ ಆಯಿತು. ಅದಾದ್ಮೇಲೆ 30ನೇ ತಾರೀಕಿಗೆ ನವಗ್ರಹ ಕರಗ ಮತ್ತೆ ಅಷ್ಟದಿಕ್ಪಾಲಕರ ಕರಗ, ಅಮ್ಮನವ್ರದ್ದು ಕರಗಗಳು, ಇದಿಷ್ಟು ಜನವನ್ನು ಸೇರಿ ಎಲ್ಲ ಕರಗ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಅವತ್ತಿನ ದಿನ ಮಿನಿಮಮ್ ಅಂದ್ರೆ ಊಟಕ್ಕೆ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಊಟ ಇರ್ತೀವಿ. ಈ ಕ್ಷೇತ್ರದಲ್ಲಿ ಟೋಟಲ್ ಎಷ್ಟು ದೇವತೆಗಳು ಇಲ್ಲಿ ಇದ್ದಾರೆ? ಇಲ್ಲಿ ಒಂದು 17 ದೇವತೆಗಳಿದ್ದಾರೆ. 17 ದೇವರುಗಳ ದರ್ಶನ ಆಗುತ್ತೆ ಇಲ್ಲಿ ಈ ಕ್ಷೇತ್ರದಲ್ಲಿ. ಖಂಡಿತ. ಈ ಕ್ಷೇತ್ರದ ಮಹಿಮೆ ಏನು? ಇದು ಕ್ಷೇತ್ರದ ನೀವು ಏನಂತ ನೇಮ್ ಅಂತ ಕರೀಬೇಕು? ಇಲ್ಲಿ ಈಗ ಯೂಟ್ಯೂಬ್ ನೋಡ್ತಾ ಇರೋರು ಈ ಕ್ಷೇತ್ರ ಬರ್ಬೇಕು ಅಂದ್ರೆ ಯಾವ ರೀತಿ ಈ ಕ್ಷೇತ್ರನ ಹೇಳ್ತಾರೆ? ಇದು ಒಂದು ಕರ್ಮಸ್ಥಳ ಅಂತ ನಾವಿಲ್ಲಿ ಬಂದ್ಮೇಲೆ ಇದನ್ನೆಲ್ಲ ಸ್ಥಾಪನೆ ಮಾಡಿದ್ಮೇಲೂ ಕೂಡ ಕರ್ಮಸ್ಥಳ ಅಂತ ನಾವು ಇಟ್ಟಿದ್ದೀವಿ. ಭಗವಂತ ಏನು ಆಜ್ಞೆ ಕೊಟ್ಟಿರೋದು ಅದನ್ನು ಇಟ್ಟಿದ್ದೀವಿ. ಇದಕ್ಕೆ ಕರ್ಮಸ್ಥಳ ಅಂತಾನೆ ನಾವು ಕರೆಯೋದು. ಶನಿಯೂರ್ ಅಂತ. ಇದು ಒಂದು ಹಳೆಯ ಹೆಸರು ತುಂಬಾನೇ ತೆಕ್ಲು ಅಂತ, ಆದ್ರೆ ನಾವು ಅದನ್ನ ಕರೆಯೋದು ಬೇಡ, ಚೆನ್ನಾಗಿರಲ್ಲ ಅಂತೇಳಿ ಶನಿಯೂರ್ ಅಂತಾನೆ ಇಟ್ಟಿದ್ದೀವಿ. ಇದು ಕೂಡ ಕರ್ಮಸ್ಥಳ. ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತಾರೆ. ಇದಕ್ಕೆ ಕರ್ಮನ ಕಳ್ಕೊಳ್ಳುವಂಥದ್ದು ಕರ್ಮಸ್ಥಳ ಅಂತ ಹೇಳಿ ಇಟ್ಟಿದ್ದೀವಿ. ನಮ್ಮ ಗುರುಗಳು ಇಟ್ಟಿದ್ದಾರೆ. ಇದು ಬಂದು ಇಲ್ಲಿನ ವಿಶೇಷತೆ. ನಂದು ಕಷ್ಟ ಅಂತ ಏನಾದ್ರು ಬಂದ್ರೆ, ನಂದು ಕಷ್ಟ ಕಲಿಬೇಕಂದಾಗ ಭಗವಂತನ ಆಶೀರ್ವಾದ ಪಡ್ಕೋಬೇಕಲ್ವಾ. ಹಾಗಾಗಿ ಒಂದು ಭಗವಂತನ ಹತ್ರ ಬೇಡಿದ್ರೆ ಭಕ್ತಿಯಿಂದ ಬೇಡಬೇಕು. ಸುಮ್ಮನೆ ಬಂದಿದ್ದೀನಿ ದೇವಸ್ಥಾನಕ್ಕಿಂತ ಬೇಡದಲ್ಲ, ಭಕ್ತಿಯಿಂದ ಬೇಡದಾಗ್ಲೂ ಕೂಡ ಅದು ಭಗವಂತ ಆಶೀರ್ವಾದ ಮಾಡ್ತಾರೆ. ಎಷ್ಟೋ ಜನ ಆ ರೀತಿ ಬದುಕು ಇದ್ದಾರೆ ಇಲ್ಲಿ, ಆ ಥರ ಕಷ್ಟನ ಕಳ್ಕೋಗಿದ್ದಾರೆ. ಸಾಕು ಹೋಗ್ತಾರೆ ಅಂತ ಹೇಳಿ ಕಳ್ಸಿರೋರು ಕೂಡ ಬದುಕು ಹೋಗಿದ್ದಾರೆ, ಇವತ್ತಿಗೂ ಜೀವಂತವಾಗಿದ್ದಾರೆ ಕಬ್ಬಾಳಲ್ಲಿ ನಾನು ಕಂಡಿರೋ. ಇಲ್ಲಿ ಬಂದು ಹೌದು. ಈಗ ನೀವು ಬಂದು ಈಗ 6 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದು. ಅಲ್ಲಿ ಈಗ ನೀವು ಕಂಡಂಗೆ ಎಷ್ಟು ಜನಕ್ಕೆ ಒಳ್ಳೇದಾಗಿರ್ಬೋದು ಈಗ ಪ್ರಕಾರ? ಬಂದಿರೋರು ತುಂಬಾ ಜನಕ್ಕೂ ಒಳ್ಳೇದಾಗಿಲ್ಲ. ಯಾರಿಗೂ ನನ್ಗೆ ಆಗಿಲ್ಲ ಅಂತ ಅನ್ನಂಗಿಲ್ಲ, ಎಲ್ರಿಗೂ ಆಗಿದೆ. ಎಲ್ರಿಗೂ ಒಳ್ಳೇದಾಗಿದೆ, ಖಂಡಿತ ಆಗಿದೆ. ಅಂದ್ರೆ ಶಿವರಾತ್ರಿಯಲ್ಲಿ ಎಷ್ಟು ದಿನ ಹಬ್ಬ ಆಚರಣೆ ಇರುತ್ತೆ? ಶಿವರಾತ್ರಿ ದಿನ ಶಿವರಾತ್ರಿ ಹಿಂದಿನ ದಿನದಿಂದ ಹೋಮ ಸ್ಟಾರ್ಟ್ ಆಗುತ್ತೆ. ರುದ್ರಹೋಮ ಅಂದ್ರೆ ಶಿವನ್ಗೆ ಸಂಬಂಧಪಟ್ಟಿದ್ದು. ರುದ್ರಹೋಮ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬೆಳಗಿನ ಜಾವನು ಅಘೋರ ರುದ್ರಹೋಮ ನಡೀತಿದೆ. ಅಘೋರ ರುದ್ರ ಹೋಮ ನಡೆದಾಗ ಮತ್ತೆ ಅದಕ್ಕೆ ಶಿವಲಿಂಗಕ್ಕೆ 35 ಶಿವಲಿಂಗಕ್ಕೆ ಹಾಲು, ಬಿಲ್ವಪತ್ರೆ, ನೀರು ಇಷ್ಟು ಕೂಡ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಅವಕಾಶ ಇರ್ತದೆ ತಗೊಂಡೋಗಿ ಅಭಿಷೇಕ ಮಾಡ್ಲಿಕ್ಕೆ. ಶಿವರಾತ್ರಿ ದಿನ ಪ್ರತಿ ಶಿವರಾತ್ರಿ ದಿನ ನಡೀತದೆ. ಮತ್ತೆ ಶಿವರಾತ್ರಿ ಅಂದ್ರೆ ರಾತ್ರಿ ಹೊತ್ತು ಉಪವಾಸ, ಜಾಗರಣೆ ಎಲ್ಲ ಇರ್ತದೆ. ಅದಕ್ಕೋಸ್ಕರ ನಾವು ಕಾರ್ಯಕ್ರಮನೂ ಇಟ್ಟಿರ್ತೀವಿ ಇಲ್ಲಿ. ಹೌದು. ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದು? ಖಂಡಿತವಾಗಿ. ಯಾರು ತುಂಬಾ ಈ ಕಡೆ ಸುತ್ತಮುತ್ತ ಏನ್ ಹಳ್ಳಿ ಇದೆಯೋ ಆ ಕಡೆ ಎಲ್ಲ ಅನೌನ್ಸ್ ಆಗುತ್ತೆ. ವಾಲ್ಪೋಸ್ಟ್, ಕಾಂಪ್ಲೆಕ್ಸ್ ಎಲ್ಲ ಹೋಗುತ್ತೆ. ನೀವು ಅಷ್ಟೇ ವೀಕ್ಷಕರೇ, ನೀವು ಇಲ್ಲಿ ಬರಬೇಕು ಅಂತಂದ್ರೆ ಇದನ್ನ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಚೆಕ್ ಮಾಡ್ಕೊಂಡು ಇಲ್ಲಿ ಬರ್ಬೋದು. ನೀವು ಕೂಡ ಶಿವರಾತ್ರಿ ನೆಕ್ಸ್ಟ್ ತಿಂಗಳು 20ನೇ ತಾರೀಕಿದೆ. ಇದು ಜನವರಿ ಎಂಡ್. ನೆಕ್ಸ್ಟ್ ತಿಂಗಳು 20ನೇ ತಾರೀಕು ಶಿವರಾತ್ರಿ 26 ಇದೆ. ನೀವು ಕೂಡ ಬರ್ಬೋದು. ತುಂಬಾ ಜನನೇ ಬರ್ತಾರೆ. ಗೊತ್ತಿರೋರು ಗೊತ್ತಿಲ್ಲರೋರು ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ. ಭಗವಂತನ ಮೇಲ್ಭಾಗ ಹತ್ತಿ ಮೆಟ್ಲಿದೆ ಅಲ್ಲಿ, ಅವರೇನೆ ಅಭಿಷೇಕ ಎಲ್ಲ ಅವ್ರ ಕೈಯಿಂದಾನೆ ಅವರೇ ಮಾಡೋದು. ಭಕ್ತಾದಿಗಳೇ ಮಾಡುವಂಥದ್ದು. ಖಂಡಿತ. ಎಲ್ಲ ಪ್ರತಿ ವರ್ಷನೂ ಕೂಡ ಆಗಿರುತ್ತೆ. ಅಂದ್ರೆ ಈಗ ಇದು ಶನಿ ಸಿಂಗಾಪುರದಲ್ಲಿ ಇರುವಂತಹ ವಿಗ್ರಹನ ಮಾಡಿಸಿದ್ರಲ್ಲ, ಹೌದು. ಅದು ಪ್ರತಿಷ್ಠಾಪನೆ ಆಗಿ ಯಾವಾಗ ಆಯ್ತು? ಅದಾಗಿ ಭಗವಂತನ ಸ್ಥಾಪನೆ ಆದಾಗಲೇ ಅದು ಆಗಿತ್ತು. ಅದಾಗಿ 4 ವರ್ಷ ಆಗ್ತಿದೆ ಇಲ್ಲಿ. ಅದು ಮಾಡಿದ್ದು ನಮ್ದು ಇವಾಗ ತುಂಬಾನೇ ಕಷ್ಟ ಇದೆ. ಏನ್ ಮಾಡೋದು ನನಗೆ ಪರಿಹಾರ ಆಗ್ತಿಲ್ಲ. ಅಂದ್ರೆ ಭಗವಂತನಿಗೆ ಸೇವೆ ಮಾಡ್ಬೇಕು ಅಂತ ಇರ್ತದಲ್ಲ, ಅದು ಒಂದು ನಿಯಮಗಳು ಇರ್ತದಲ್ಲ. ನಾವು ಮಾಡಿರೋ ಕರ್ಮ ಕಳ್ಕೋಬೇಕಂದ್ರೆ ಒಂದು ಪುಣ್ಯದ ಕೆಲಸ ಮಾಡ್ಲೇಬೇಕಲ್ವಾ. ಹಾಗಾಗಿ ಅವ್ರಿಗೆ ಇನ್ನೇ ಸಲ ಅಭಿಷೇಕ ಮಾಡಿದ್ರೆ ಭಗವಂತ ಕೂಡ ನಮ್ಮನ್ನ ತಿರುಗಿ ನೋಡಿ ಆಶೀರ್ವಾದ ಮಾಡ್ತಾರೆ. ಅದನ್ನ ಸಂಕಲ್ಪ ಮಾಡಿ ಎಣ್ಣೆ ಅಭಿಷೇಕ ಮಾಡೋದು. ನಮ್ದು ಯಾವ್ದೋ ಒಂದು ಕೆಲಸ ಆಗ್ತಿಲ್ಲ, ಅದಾಗ್ಲಿಕ್ಕನಪ್ಪ ಅಂತ ಹೇಳಿ ಸಂಕಲ್ಪ ಮಾಡಿ ಅದನ್ನ ಎಣ್ಣೆ ಅಭಿಷೇಕ ಮಾಡ್ಲಿಕ್ಕೆ ಹೇಳ್ತೀವಿ. ಎಣ್ಣೆ ಅಭಿಷೇಕ ಮಾಡಿದಾಗ ಅದು ನೆರವೇರುತ್ತೆ. ತಾರೆ ಮರಕ್ಕೆ ಹೌದು, ಮಕ್ಕಳು ಇಲ್ದಿರೋರಾಗಿರ್ಲಿ ಅಥವಾ ನಮ್ಗೆ ಮನೆ ಕಟ್ತಾ ಇರೋರು ಯಾವ ರೀತಿ ಅರ್ಥ ಮಾಡಿ ಏನೋ ಕಾಯಿ ಕಟ್ತಾರಂತಲ್ಲ, ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಅದು ಯಾವ್ದಾದ್ರು ಇವಾಗ ನಂದು ಒಂದೇನ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ, ದುಡ್ದಿದ್ದ ₹1 ಉಳಿತಿಲ್ಲ. ಸುಮ್ಮನೆ ಸಾಲ ಖರ್ಚು, ದುಡ್ದಿದ್ದೆಲ್ಲ ಖರ್ಚಾಗ್ತಿದೆ. ಅದ್ ನನ್ಗೆ ಉಳಿಬೇಕು, ಅದ್ರಲ್ಲಿ ನನ್ಗೆ ಯಶಸ್ಸು ಕಾಣಿಸ್ಬೇಕು. ಅದು ಕಾಣಿಸ್ತಾ ಇಲ್ಲ. ಅದನ್ನ ಕಾಣಿಸ್ಲಿ ಅಂತ ಕೂಡ ಒಂದೇ ಒಂದು ಸಂಕಲ್ಪ ಮಾಡ್ಲಿಕ್ಕೋಸ್ಕರ ಅದು ಕಾಯಿ ಕಟ್ಲಿಕ್ಕೆ ಇರೋದು. ಕಟ್ ಮಾಡಿ ಅದನ್ನ 9 ಪ್ರದಕ್ಷಿಣೆ ಹಾಕಿ ಭಗವಂತನ ತರಿತು ಪೂಜೆ ಮಾಡ್ಕೊಡ್ತೀವಿ. ಅದನ್ನ 9 ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡಲು ಕೂತ್ಕೊಂಡು ಕೂಡ ಆಮೇಲೆ ಕಟ್ಬಿಟ್ಟು ಹೋಗೋದು. ಆಮೇಲೆ ಏನು ಕಿಂಡಿಯಲ್ಲಿ ನೋಡುವಂತ ವಿಗ್ರಹ ಇದೆ ಅಂತಲ್ಲ, ಹೌದು. ಅದ್ರ ಮಹಿಮೆ ಬಗ್ಗೆ ಏನು, ಯಾವ ರೀತಿ ಕಾಣಿಸುತ್ತೆ, ಯಾವ ರೀತಿ ನೋಡ್ಬೇಕು? ಅದು ಒಂದು ಶನಿಶಕ್ತಿ ಪೀಠಾಧಿಪತಿ ಪಂಚಮುಖಿ ಶನೈಶ್ಚರ ಅಂತ ಹೇಳಿ. ಅಂದ್ರೆ ಅವ್ರಿಗೆ 5 ತಲೆ ಇದೆ. ಪಂಚಮುಖಿ ಶನೈಶ್ಚರ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತೆ ಶನಿದೇವರು. ಆಯ್ತಾ, ಇವಿಷ್ಟು ಕೂಡ ಇದೆ ಅಲ್ಲಿ. ಅದನ್ನ ಕಿಂಡಿಯಿಂದ ನೋಡ್ಲಿಕ್ಕೆ ಯಾಕೆ ಅಂದ್ರೆ, ನಾವು ಇಲ್ಲಿಂದ ಆಚೆಯಿಂದ ಎಲ್ಲ ಬರ್ತೀವಿ. ಇವಾಗ ಪ್ಯಾಂಟ್ ಶರ್ಟ್ ಅಲ್ಲೆಲ್ಲ ಇರ್ತಾರೆ, ಡೈರೆಕ್ಟ್ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಗರ್ಭಗುಡಿ ಇತ್ತ, ಗರ್ಭಗುಡಿಗೆ ಹೋಗ್ಬೋದು. ಅವ್ರು ಯಾವ ರೀತಿ ಇದಾರೋ ಆ ರೀತಿ ಬಂದ್ರೆ ನಾವು 3 ದಿನ 4 ದಿನ 4 ದಿನ ಅಂತ ಒಳಗಡೆ ಯಾರಾದ್ರೂ ಕೂಡ ಹೋಗ್ಬೋದು. ಯೂನಿಫಾರ್ಮ್ ಹಾಕೊಂಡು ಹೋಗ್ಬೋದು. ನೀಲಿ ಪಂಚೆ ಹಾಕೊಂಡು ಸ್ನಾನ ಮಾಡಿ ಹೋಗ್ಬೋದು. ಅದು ಮಾತ್ರ ಅವಕಾಶ ಇದೆ ಅಲ್ಲಿ ಖಂಡಿತವಾಗಿ. ಯಾರಿಗೂ ಕೂಡ ನಾವು ಇಲ್ಲ ಅಂತಿಲ್ಲ. ಅಂದ್ರೆ ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ. ಆಯ್ತಾ, ಶನಿದೇವರ ಅಂತ. ಅದು ಬಿಟ್ರೆ ಅಲ್ಲಿ ಹೋಗ್ಬೋದು. ಅದು ಕಿಂಡಿಯಿಂದ ನೋಡ್ಲಿಕ್ಕೆ ಯಾಕೆ ಅಂದ್ರೆ ತುಂಬಾ ಶಕ್ತಿ ಕ್ರೋಢೀಕೃತವಾಗಿದೆ ಅಲ್ಲಿ.
ಎಷ್ಟು 21 ದಿನ ಜಲಾದಿವಾಸದಲ್ಲಿ ತಪಸ್ ಮಾಡಿ ಬಂದಿರುವಂತದ್ದು ನಮ್ಮ ಗುರುಗಳು. ಹಿಮಾಲಯಕ್ಕೆ ಹೋಗಿ ಅಲ್ಲಿ ಬಂದು ಶಕ್ತಿ ತುಂಬಿದ್ದಾರೆ. ಅಲ್ಲಿ ಪೂರ್ತಿ ಶಕ್ತಿ ಏನೇನಿತ್ತು ಅವ್ರು ಸಂಪಾದನೆ ಮಾಡ್ಕೊಂಡು ಬಂದಿದ್ದೆಲ್ಲ ಪೂರ್ತಿ ತುಂಬಿದ್ದಾರೆ. ಅದಕ್ಕೋಸ್ಕರ ಅದನ್ನ ಓಪನ್ ಆಗಿ ಬಿಟ್ರೆ ಅದು ಶಕ್ತಿ ಎಲ್ಲ ಹೋಗ್ಬಿಡ್ತದೆ. ಹಾಗಾಗಿ ಅದನ್ನ ದರ್ಶನಕ್ಕೋಸ್ಕರ ಅದನ್ನ ಬಿಟ್ಟಿರ್ತಾರೆ. ಹೌದು. ಇದು ಛಾಯಾದೇವಿಯ ದೇವಸ್ಥಾನ, ಶನಿದೇವರ ತಾಯಿಯ ದೇವಸ್ಥಾನ. ಆ ತಾಯಿ ಯಾವ ರೀತಿ ಇದ್ದಾಳೆ ಅನ್ನೋದನ್ನ ನೋಡ್ಬನ್ನಿ. ಇಲ್ಲಿ ಬನ್ನಿ, ತ್ರಯಂಬಕೇಶ್ವರ ಸನ್ನಿಧಿ ಕೂಡ ಇದೆ. ಆ ದೇವರ ವಿಗ್ರಹವನ್ನು ಕೂಡ ನೋಡಿ ಬನ್ನಿ. ದೇವರ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಯಾವ ರೀತಿ ಇದೆ ಅನ್ನೋದನ್ನ ನೋಡಿ. ನೀವು ಇನ್ನು ಮೇಯ್ನಾಗಿ ನೋಡಬೇಕಾದ ಆಗಿರುವಂತಹ 3 ಸ್ಥಳಗಳಿದೆ. ಅದು ಕೂಡ ಈ ಕ್ಷೇತ್ರದಲ್ಲಿ ಇರುವಂಥದ್ದು. ಇಲ್ಲಿ ಮೊದಲನೇದು ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಕೂಡ ನೋಡಿ. ಇಲ್ಲಿ ನಿಮಗೆ ಅರ್ಕೆನುಸಾರವಾಗಿ ನಿಮಗೆ ಏನು ತೊಂದರೆ ಇದೆ ಅದನ್ನು ಕೂಡ ಇಲ್ಲಿ ಬಂದು ಇದೇ ಸ್ಥಳದಲ್ಲಿ ಬೇಡಿಕೊಂಡು ನೀವು ತೆಂಗಿನಕಾಯಿ ರೂಪದಲ್ಲಿ ಅರ್ಕೆ ಕಟ್ಬೋದು, ಅಥವಾ ನವಗ್ರಹ ಪೂಜೆ ಮಾಡಿಸಿ ನೀವು ಅರ್ಕೆ ತೀರಿಸ್ಬೋದು. ಇಲ್ಲ ಅಂತಂದರೆ ಹೋಮ ಇದೆಯಲ್ಲ, ಆ ಹೋಮ ಮಾಡಿ ಕೂಡ ಅರ್ಕೆ ನೀವು ಯಾವ ರೀತಿ ಅರ್ಕೆ ಅನುಸಾರವಾಗಿ ನಿಮ್ಮ ಅನುಸಾರವಾಗಿ ಯಾವ ರೀತಿ ಇದೆ ಅದನ್ನು ನೀವು ಇಲ್ಲಿ ಪಡ್ಕೋಬೋದು. ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಇದು ತಾರೆ ಮರ. ಈ ದೇವಸ್ಥಾನಕ್ಕೆ ಮೇಯ್ನ್ ಆಗಿ ನೋಡಬೇಕಾಗಿರುವಂಥ ಭಕ್ತಿಯಿಂದ ಈ ಕಿಂಡಿಯಲ್ಲಿ ಶನಿದೇವರನ್ನ ನೋಡಬೇಕಾಗಿದೆ. ಅದು ಪಂಚಮುಖಿ ಶನಿದೇವರನ್ನ ದರ್ಶನ ಕೂಡ ಮಾಡಿ ಬನ್ನಿ. ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಅಲ್ಲಿಂಡಾಕ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬೆಂಗಳೂರು ಲೈಬ್ರರಿಯಲ್ಲಿ ಅದೆಲ್ಲ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ಇದು 2ನೇ ಟೈಮ್ ಬರ್ತದೆ. 2ನೇ ಟೈಪ್ ಬರ್ತೀವಿ. ಏನು ಒಳ್ಳೇದಾಗಿದೆ ಇಲ್ಲಿ ಬಂದು ನೀವು? ಬಂದು ನಮ್ಮವ್ರು ಬಂದು ಸುಮಾರು ವರ್ಷ ಪರಿಚಯದಿಂದ ನಾವು ಕರ್ಕೊಂಡು ಬಂದು ನೀವೇ ಕರ್ಕೊಂಡು ಸ್ವಲ್ಪ ಬನ್ನಿ ಮುಂದಕ್ಕೆ. ನಮಸ್ಕಾರ. ನಿಮ್ಮ ಹೆಸರು? ಶೋಭಾ ಅಂತ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ. 4 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿಗೆ ನೀವು ಬಂದು ಏನು ಒಳ್ಳೇದಾಗಿದೆ ಇಲ್ಲಿ? ನಂಗೆ ತುಂಬ ಒಳ್ಳೇದಾಗಿದೆ. ನಾನು ಇವತ್ತು ಹಿಂಗೆ ನಡ್ದಾಡೋಕ್ಕೆ ಹಿಂಗಿರೋದಕ್ಕೆ ಇಲ್ಲಿ ಬಂದಲೇ ಕಾರಣ. ಗುರುಗಳು ಇಲ್ಲಿ ಭಗವಂತನೇ ನನ್ನ ಕಾಪಾಡಿದ್ದಾರೆ. ಕೈ ಹಿಡ್ದು ಎತ್ತಾ ಇದ್ರು, ಅಂಟಿಸ್ಬಿಟ್ಟಿದ್ರು, ಇಲ್ಲೇ ಚಾಪೆ ಹಾಕಿ ಮಲಗಿದ್ದೆ. ತುಂಬ ಹುಷಾರು ತಪ್ಪಿಟ್ಟಿದ್ದೆ, ಬರ್ತದೇ ಇಲ್ಲ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು. ಇವಾಗೂ ನಾನು ಊಟ ಮಾಡಲ್ಲ, ಜ್ಯೂಸ್ಗಳು ಕುಡಿದು ಹಣ್ಣು ಏನಾದರೂ ತಿಂದೆ. ಊಟನೇ ತಿನ್ನಲ್ಲ ಅವರು. 4 ವರ್ಷದಿಂದ ಹೀಗೆ ಆದರೆ ಚೆನ್ನಾಗಿ ಎನರ್ಜಿ ಆಗಿದ್ದೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಅಂದ್ರೆ ಈಗ ಊಟ ಮಾಡಲ್ಲ? ಮಾಡಲ್ಲ. ಇಲ್ಲಿ ಬಂದೆ, ನನ್ನ ಅಪ್ಪನ ಹತ್ರ ಬಂದೆ, ನಾನು ಸರಿ ಹೋಗಿರೋದು. ಆ ನಡ್ದಾಡೋ ದೇವ್ರೆ ನೀವು ನನಗೆ. ಬೆಂಗಳೂರು? ನಾವು ಬೆಂಗಳೂರು. ಅಂದ್ರೆ ಇವ್ರನ್ನ ಕರ್ಕೊಂಡ್ರು ನೀವೇ? ನನಗೆ ಒಳ್ಳೇದಾಗಿದೆ, ನನ್ನಿಂದ ನಿಮ್ಗೆ ಆಗುತ್ತೆ ಬನ್ನಿ, ಅವಕಾಶ ಇಳ್ಕೊಂಡಾಗ ಇಲ್ಲಿ ಒಳ್ಳೇದಾಗುತ್ತೆ ಬನ್ನಿ ಅಂತ ಕರ್ಕೊಂಡು ಬಂದೆ. ಇದು 2ನೇ ಸರಿ ಇವ್ರನ್ನ ಕರ್ಕೊಂಡು ಬರ್ತಾರೆ. ಈಗ ನಿಮ್ಗೆ ಏನಾದ್ರು ಇಂಪ್ರೂವ್ ಆಗಿದೆ? ಏನಾದ್ರು ಒಳ್ಳೇದಾಗಿದೆಯಾ? ಲಾಸ್ಟ್ ಆಗಿ ಬಂದು ಹೋಗಿದ್ದು ನಾವು. ಫಸ್ಟ್ ವೈಕುಂಠ ಏಕಾದಶಿ ದಿನ ಕರ್ಕೊಂಡು ಬಂದೆ. ಅವತ್ತು ಅವತ್ತು ಬಂದಿದ್ದು. ಪೂಜೆ ಮುಗಿಸ್ಕೊಂಡು ಹೋದ್ವಿ. ಇವತ್ತು ಬಂಧ ಮುಕ್ತಿ ಹನುಮಂತನ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ದರ್ಶನ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾವ ರೀತಿ ಇದೆ ಅನ್ನೋದು ನೋಡಿ. ವೆಂಕಟೇಶ್ವರ ಸನ್ನಿಧಿ ಅದು ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ಅದನ್ನು ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ. ಸರ್ ನೀವು ಯಾವ ಬರೋರು? ಸರ್ ನಾವು
ಇಲ್ಲಿ ರಾಹು ಕೇತು ಮತ್ತು ಸುಬ್ರಹ್ಮಣ್ಯ ದೇವರು ಇದೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇದು ರಾಹು ಕೇತು. ನೋಡೋಕ್ಕೆ ಸುಮಧುರವಾಗಿದೆ. ಇದು ಸುಬ್ರಹ್ಮಣ್ಯ ದೇವಸ್ಥಾನ. ಆ ದೇವರ ವಿಗ್ರಹ ಯಾವ ರೀತಿ ಇದೆ ನೋಡೋಣ ಬನ್ನಿ. ಎಷ್ಟು ಅಡಿ ಇದೆ ನೋಡಿ ಇಲ್ಲಿ. ಆದರೆ ಇಲ್ಲಿಗೆ ಬಂದರೆ ಎಲ್ಲ ದೇವರ ದರ್ಶನ ಒಂದೇ ಸ್ಥಳದಲ್ಲಿ ನೋಡುವಂತಹ ಪುಣ್ಯ ಕ್ಷೇತ್ರ ಇದು. ಬನ್ನಿ, ಶನಿಯೂರು, ಅನಿಯೂರು ಪಕ್ಕ ಇರುವಂತಹ ಶನಿಯೂರು. ಇದರ ಫೋನ್ ನಂಬರು ಇಲ್ಲಿ ಮುಂದೆ ಬರ್ತಾ ಇದೆಯಲ್ಲ, ಆ ನಂಬರ್ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು. ಬನ್ನಿ. ಬನ್ನಿ, ಈ ಲಿಂಗದ ಕೆಳಗೆ ಒಂದು ವಿಶೇಷವಾದಂತಹ ಸ್ಥಾನ ಇದೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನಕ್ಕೆ ಈ ಲಿಂಗದ ಕೆಳಗೆ ಹೋಗಿ ನಾವು ಪೂಜೆ ಮಾಡಬೇಕು, ಅಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಲಿಂಗದ ಒಳಗಡೆ ಹೋಗುವಂಥ ಜಾಗ ಎಲ್ಲಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಲಿಂಗದ ಒಳಗಡೆ ಲಿಂಗ ಯಾವ ರೀತಿ ಇದೆ ಬನ್ನಿ, ಈಗ ತೋರಿಸ್ತೀನಿ. ಈ ಗುಹೆಯೊಳಗೆ ನುಗ್ಗಬೇಕು, ಒಳಗಡೆ ಇರುವಂತಹ ಲಿಂಗವನ್ನು ತಪ್ಪಿ ಹಿಡಿಬೇಕು. ಯಾವ ರೀತಿ ಹಿಡಿಬೇಕು ಅನ್ನೋದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಲಿಂಗವನ್ನು ನೀವೇನು ಮನಸ್ಸಿನಲ್ಲಿ ಕೇಳಿಕೊಂಡು, ಈಗ ನಮ್ಗೆ ಯಾವ ರೀತಿ ಒಳ್ಳೇದಾಗಬೇಕು, ಈ ದಿನದಲ್ಲಿ ಒಳ್ಳೇದಾಗಬೇಕು ಅನ್ನೋದನ್ನ ನೀವು ಕೇಳಿಕೊಂಡು ಈ ರೀತಿ ತಬ್ಬಿಟ್ಕೊಂಡು ನೀವು ಮನಸ್ಸಿಗೆ ತೃಪ್ತಿ ಆಗೋವರೆಗೂ ತಬ್ಬಿಟ್ಕೋಬೋದು. ಇಷ್ಟು ಟೈಮ್ ಅಂತ ಏನಿಲ್ಲ, ನಿಮ್ಗೆ ತೃಪ್ತಿ ಆಗೋವರೆಗೂ ತಬ್ಬಿಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಹರಕೆ ರೂಪದಲ್ಲಿ ಹೇಳ್ಕೊತಿರೋ, ಈಗ ನಾನು ಹಿಂಗೆ ಮಾಡಿಸ್ತೀನಿ ಕಣಪ್ಪ, ನನಗೆ ಇಷ್ಟು ದಿನದಲ್ಲೇ ಒಳ್ಳೇದಾಗಬೇಕು ಅಂತ ಏನಾದ್ರು ಇದ್ದರೆ ನೀವು ಇಲ್ಲಿ ಬಂದು ಈ ಲಿಂಗದ ಫಸ್ಟೇ ಎಂಟ್ರಿ ಆಗ್ಬೇಕಾದ್ರೆ ಲಿಂಗ ಕಾಣಿಸುತ್ತೆ. ಲಿಂಗದ ಒಳಗಡೆನೆ ಬರುವಂತಹ ಜಾಗ ಇದು. ಪುಣ್ಯ ಕ್ಷೇತ್ರ, ಒಳ್ಳೆ ಅನುಕೂಲವಾಗುತ್ತೆ. ನೀವು ಕೂಡ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.